ತಿರುಗು 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 ನೋಡಿ ಈ ರೀತಿ ರೆಡಿ ಮಾಡೀನಿ ನನ್ನ ಮಗಳನ್ನ. ಹೇಗೆ ಕಾಣಿಸ್ತಾಳೆ ಅಂತ ಕಮೆಂಟ್ ಮಾಡಿ. ಸೂಪರ್ ಕಾಣಿಸ್ತಾಳ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ಯೋತಿಗಾ ಗಾಣಿಗ ಬ್ಲಾಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ಮತ್ತು ನಾವು ಇವತ್ತು ನಾಳೆ ಸ್ವಾತಂತ್ರ್ಯ ದಿನಾಚರಣೆಗೆ ನನ್ನ ಮಗಳು ಒನಕೆ ಓಬವ್ವ ಪಾಠ ಮಾಡ್ತಾಯಿದ್ದಾಳೆ. ಅದಕ್ಕೋಸ್ಕರ ಇವಾಗಲೇ ಮಗ್ಗು ತಗೊಂಡು ಕಟ್ಕೋತಾ ಇದ್ದೀನಿ. ಏನಕ್ಕಂದರೆ ಅಷ್ಟೊತ್ತಿಗೆ ಕಟ್ಟೋಕ್ಕಾಗಲ್ಲ. ಇವಾಗಲೇ ಕಟ್ ಮಾಡಿಬಿಟ್ರೆ ಸ್ವಲ್ಪ ಅಳ್ತವ ಅಂತ ಕಟ್ ಮಡಗ್ತಾ ಇದ್ದೀನಿ. ಮತ್ತು ಬೆಳಿಗ್ಗೆ ಅಷ್ಟೊತ್ತಿಗೆ ಹೇಳಬೇಕು 4 ಗಂಟೆ ರಾತ್ರಿಗೇ. ಅದಕ್ಕೋಸ್ಕರ ಸೀರೆನೂ ಕೂಡ ಪಿನ್ ಮಾಡಿ ಮಡಿಕೋಬೇಕು. ಮತ್ತು ನೋಡ್ತೀನಿ ಆದರೆ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ಲೇಟ್ ಆಗ್ಬಿಟ್ಟೈತೆ ಇವಾಗಲೇ. ಅದಕ್ಕೋಸ್ಕರ ನೋಡಿ 4 ಗಂಟೆಗೆ ಎದ್ದು ಇವಾಗ ಸೀರೆನ ಐರನ್ ಮಾಡ್ತಾಯಿದ್ದೀನಿ. ಸೈಡ್ ಪಿನ್ ಮಾಡೀನಿ ಸೆರಗು. ಮತ್ತು 4:20 ಇವಾಗ. ನನ್ನ ಮಗಳಿಗೆ ಈಗ ರೆಡಿ ಮಾಡಿದ್ದೀನಿ. ನೋಡಿ ಹೇಗೆ ಕಾಣಿಸ್ತಿದ್ದಾಳೆ ಅಂತ. ನಾನು ಮೊಬೈಲಲ್ಲೇ ನೋಡಿಕೊಂಡು ಕಚ್ಚೆ ಸೀರೆ ಉಡ್ಸಿರೋದೊಳಗೆ ಇವೆಲ್ಲ ಮೇಕಪ್ ಐಟಮು ಮತ್ತು ಜ್ಯುವೆಲ್ರಿಗಳು ಮತ್ತು ಸಿಂಬಿ ಕಟ್ಟಬೇಕು ಒಳಗೆ. ಅದನ್ನು ಕೂಡ ಇವಾಗ ನೋಡಿ ಈ ರೀತಿ ಬಂದಿದೆ ಸಿಂಬಿ. ಹೇಗೆ ಸಿಂಬಿ ಹಾಕಿದ್ದೀನಿ ಅಂತ ನೀವೇ ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ತುಂಬ ಇಷ್ಟ ಆಯಿತು ಸಿಂಬಿ. ಮತ್ತು ಹೂವು ಕೂಡ ಸುಮಾರು ಚೆನ್ನಾಗಿ ಬಂತು. 2 ಸುತ್ತು. ಇದು ಓಲೆ ಒಳಗೆ ನೋಡಿ ಈ ರೀತಿ ಓಲೆ. ನಾನು ಬೈತಿದ್ದೆ, ಅದಕ್ಕೆ ಸ್ವಲ್ಪ ಊದ್ಕೊಂಡಿದ್ಲು. ಡಾಬ್ನು ಕೂಡ ಹಾಕ್ಕೊಂಡು ರೆಡಿ ಮಾಡ್ಕೊಂಡು ಅವಳು ಕನ್ನಡಿ ಹತ್ರ ಹೋಗಿ ನೋಡ್ಕೊತಾ ಇದ್ಲು. ನೋಡಿ ಹೇಗೆ ಕಾಣಿಸ್ತಾಳ ಅಂತ. ಈಗ ಫೈನಲಿ ಅವಳನ್ನ ರೆಡಿ ಮಾಡ್ದು. ಟೈಮ್ ಆಗ್ಬಿಟ್ಟಿತ್ತು, ಬಸ್ ಬಂದ್ಬಿಡ್ತು ಅಂದ್ಬಿಟ್ಟು ಅರ್ಜೆಂಟಲ್ಲಿ ಅವಳನ್ನ ರೆಡಿ ಮಾಡಿರೋದು. ಫೈನಲಿ ಹಿಂಗೆ ರೆಡಿ ಆಗೋಣ. ಫೈನಲಿ ಎಲ್ಲ ರೆಡಿ ಮಾಡಿ ಬಾ. ತಿರುಗು ಬೋಸೆ, ತಿರುಗು 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 ತಿರುಗು. ನೋಡಿ ಈ ರೀತಿ ರೆಡಿ ಮಾಡೀನಿ ನನ್ನ ಮಗಳನ್ನ. ಹೇಗೆ ಕಾಣಿಸ್ತಾಳೆ ಅಂತ ಕಮೆಂಟ್ ಮಾಡಿ. ಸೂಪರಾಗಿ ಕಾಣಿಸ್ತಾಳೆ. ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ನಾನು ಆವಾಗಲೇ ಹೇಳೋಕ್ಕಾಗಲಿಲ್ಲ, ಯಾಕಂದ್ರೆ ಫುಲ್ ಬ್ಯುಸಿ ಆಗ್ಬಿಟ್ಟಿದ್ವಿ. ನನ್ನ ಮಗ ಒನಕೆ ಓಬವ್ವ ಮೇಕಪ್ ಮಾಡಿಸ್ತು. ಒನಕೆ ಓಬವ್ವ ಅದಕ್ಕೆ ಪಾಠ ಮಾಡ್ತಿದ್ಲು. ಅದಕ್ಕೋಸ್ಕರ ನಾನು ರೆಡಿ ಮಾಡ್ತಿದ್ವಿ. ಅದಕ್ಕೋಸ್ಕರ ನಾನು ವಿಶ್ ಮಾಡೋಕ್ಕಾಗಲಿಲ್ಲ. ಮತ್ತು ನನ್ನ ಮಗನಿಗೂ ರೆಡಿ ಮಾಡಬೇಕು. ಇವಾಗ ನನ್ನ ಮಗನೂ ಹೋಯ್ತಾನ. ನನ್ನ ಮಗಳು ಓದ್ಲು ಸ್ಕೂಲ್ಗೆ. ಇವಾಗ ನಾನು ತಿಂಡಿ ಮಾಡಿಬಿಟ್ಟು ಪಟಪಟ್ನ ಅವನಿಗೂ ರೆಡಿ ಮಾಡಬೇಕು. ಇವಾಗ ತಿಂಡಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಈಗ ವಿಡಿಯೋನ ಆಮೇಲಿಂದ ಕಂಟಿನ್ಯೂ ಮಾಡ್ತೀನಿ. ನನ್ನ ಮಗನಿಗೆ ರೆಡಿ ಮಾಡೋಕ್ಕೆ ಬಂದು ಇವಾಗ ನೋಡಿ ನಮ್ಮ ಮನೆ ಯಾವ ರೀತಿ ಅದ. ಸ್ವಲ್ಪನೂ ಚೆನ್ನಾಗಿಲ್ಲ, ನೀಟ್ನೆಸ್ಸೇ ಇಲ್ಲ. ನೋಡಿ ಯಾವ ರೀತಿ ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಇವತ್ತು ಈ ಸೋಫಾ ಸೆಟ್ಟಿನ ಕವರ್ನೆಲ್ಲವೇ ಒಗೆದ್ಬಿಟ್ಟಿನಿ. ಇವತ್ತು ಹಾಕ್ಬೇಕು, ಮನೆ ಸಿಟ್ಬೇಕು. ಇವತ್ತು ಶ್ರಾವಣ ಬೇರೆ. ನೋಡಿ ಯಾವ ರೀತಿ ಧೂಳದ. ಸ್ವಲ್ಪನೂ ಕ್ಲೀನೇ ಮಾಡಿಲ್ಲ. ರಾತ್ರಿ ಎಲ್ಲ ಧೂಳಾಗ್ಬಿಡ್ತು. ಎಲ್ಲನೂ ಕ್ಲೀನ್ ಮಾಡ್ತೀನಿ ಮೇಲ್ಗಡೆ ಎಲ್ಲ. ಇವಾಗ ನನ್ನ ಮಗನಿಗೆ ರೆಡಿ ಮಾಡಿಬಿಟ್ಟು ಅವನು ಅಂಗನವಾಡಿಗೆ ಕಳಿಸ್ಬೇಕು. ಕಳಕ್ಕಾಗಲ್ಲಕ್ಕಪ್ಪ. ಫೈನಲಿ ನನ್ನ ಮಗನ್ನ ಈಗ ರೆಡಿ ಮಾಡಿದ್ದೀನಿ. ನೋಡಿ ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ. ನೋಡಿ ನನ್ನ ಮಗ ಚೆನ್ನಾಗಿದ್ದಾನ. ಈ ಕಡೆ ತಿರುಗಿಸಮ್ಮ. ಅವ ಕನ್ನಡಿ ನೋಡ್ತಾವನ. ಇಲ್ಲಿ ನಂದಿಗೆ ತಿರ್ಗಲ್ಲ. ನೋಡಿ ಈ ರೀತಿ ರೆಡಿ ಆಗೋಣ. ನನ್ನ ಮಗ ಹೇಗೆ ಕಾಣ್ತಾವನೆ ಅಂತದೆ. ಅವ್ರ ಅಂಗನವಾಡಿಲಿ ಹಿಂಗೆ ರೆಡಿ ಮಾಡ್ಕೊಬನ್ನಿ ಅಂತ ಹೇಳಿದಾರೆ ಅಂತ, ಅದಕ್ಕೆ ಹಿಂಗೆ ರೆಡಿ ಮಾಡಿಸ್ಕೊಯ್ತಾವನ. ವಾವ್, ಚೆನ್ನಾಗಿ ಕಾಣ್ತಾ ಇದೆ. ನನ್ನ ಮಗ ಈ ರೀತಿ ರೆಡಿ ಆಗೋಣ. ಹೇಗೆ ಕಾಣಿಸ್ತಾ ಇದ್ದಾನೆ ಅಂತ ನೋಡಿ ಕಮೆಂಟ್ ಮಾಡಿ. ಹೇಗೆ ಕಾಣಿಸ್ತಾ ಇದ್ದಾನೆ ಅಂತ. ಆ ಕೈಲಿ ಮಾಡಬಾರ್ದು, ಈ ಕೈಲೊಂದೇ. ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಇವಾಗ ನಾನು ಮನೆ ಒರೆಸ್ತಾ ಇದ್ದೀನಿ. ಧೂಳೆಲ್ಲ ತಗಬೇಕು. ಆಮೇಲೆ ಸೋಫಾ ಸೆಟ್ಲೆಲ್ಲ ಕೆಳಗಡೆ ಗೂಡಿಸಿ ಒರೆಸಿ ಇವಾಗೆಲ್ಲ ಒರೆಸ್ಬಿಟ್ಟು ಇವಾಗ ಮೇನ್ ಈ ಕಡೆಯಿಂದ ಒರೆಸ್ಕೊಳ್ತಾವೆ. ಇದು ಧೂಳಿತು ಎಷ್ಟು ಧೂಳು ಇವಾಗ.
ಇವಾಗ ಎಲ್ಲ ಕ್ಲೀನ್ ಆಯಿತು ನೋಡಿ, ಈ ರೀತಿ ಕ್ಲೀನ್ ಮಾಡಿದೆ ಎಲ್ಲನೂ. ಎಷ್ಟು ಲಡ್ಡಿತ್ತು ಅಂದ್ರೆ ಫುಲ್ ಲಡ್ಡಿತ್ತು. 2 ಸರಿ ಒರೆಸಿರೋದು ಮನನ. ಯಾಕಂದ್ರೆ ನೋಡಿ ಇಲ್ಲಿ 2 ಸರಿ ಒರೆಸಿದ್ರು ಯಾವ ರೀತಿ ಆಗ್ಬಿಟ್ಟದ. ಇದು ಆ ಕಡೆ ಇತ್ತು, ಅಲ್ಲಿ ಒರೆಸ್ಬಿಟ್ಟು ಬಂದೆ. ಅದು ಇದು ಮತ್ತು ಇದೇ ಫಸ್ಟ್ ಒರೆಸಿದ್ನಲ್ಲ ಆ ನೀರು ಇದೇ ಥರ ಇತ್ತು. ಆ ರೀತಿ ಧೂಳಿತ್ತು ಮನೆ ಒಳಗೆ. 1 ವಾರ ಆಗಿತ್ತು ಸೀಟಿ. ಇವತ್ತು ಸೀಟಿನಿ ಹುಷಾರಿಲ್ಲದ ಕಾರಣ ಮನೆ ಸೀಟ್ ಇರಲಿಲ್ಲ. ಅದಕ್ಕೆ ಇವಾಗ 1 ವಾರ ಆದಮೇಲೆ ಸೀಟಿದ್ದೀನಿ ನೋಡಿ ಯಾವ ರೀತಿ ನೋಡಿ ಕ್ಲೀನ್ ಮಾಡೀನಿ. ಇವೆಲ್ಲ ಒಗೆದ್ಬಿಟ್ಟು ಹಾಕಿರೋದು ಬೆಡ್ಶೀಟ್ನ ಈ ರೀತಿ ನೋಡಿ. ಇವಾಗ ಸ್ವಲ್ಪ ಬಟ್ಟೆ ಒಗೆದ್ಬಿಟ್ಟು ಪಾತ್ರೆಗಳವ. ಇನ್ನೂ ತಿಂಡಿ ಮಾಡಿಲ್ಲ. ಟೈಮ್ ಬಂದು ಇನ್ನು 5 ನಿಮಿಷ ಆದ 10 ಗಂಟೆಗೆ ತಿಂಡಿ ಮಾಡ್ಕೊಂಡು ಪಾತ್ರೆ ಬೆಳಗ್ತೀನಿ. ಇವಾಗ ಸ್ವಲ್ಪ ಬಟ್ಟೆ ಒಗೆದ್ಬಿಟ್ಟು ಆಮೇಲಿಂದ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಎಲ್ಲರೂ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೇ ನೋಡಬೇಡಿ ಪ್ಲೀಸ್. ಎಲ್ಲರೂ ಸಪೋರ್ಟ್ ಮಾಡಿ. ಮತ್ತು ನನ್ನ ಮಗಳು ಹೇಗೆ ಕಾಣಿಸ್ತಿದ್ದಾಳು ಅಂತ ಕಮೆಂಟ್ ಮಾಡಿ. ನನ್ನ ಮಗನೂ ಕೂಡ ಏನು ಕಾಣಿಸ್ತಿದ್ದಾನೆ ಅಂತ ಕಮೆಂಟ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.